ನಮಸ್ಕಾರ. ಓಂ ಸಾಯಿ ಯೋಗ ಮಂದಿರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಯೋಗ ಶಿಕ್ಷಕಿ ಜ್ಯೋತಿ ಇದೆ. ನಾವು ಇವತ್ತು ಒಂದು ಪ್ರಾಣಾಯಾಮದ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತು ನಾವು ಮಾಡುತ್ತಿರುವ ಪ್ರಾಣಾಯಾಮ ಕಪಾಲಭಾತಿ ಪ್ರಾಣಾಯಾಮ. ಕಪಾಲಭಾತಿ ಎಂದರೆ, ಕಪಾಲ ಎಂದರೆ ಕುತ್ತಿಗೆಯ ಮೇಲಿನ ಭಾಗ, ಅಂದರೆ ಮುಖ ಅಂತಲೂ ಕರೀಬಹುದು. ಭಾತಿ ಎಂದರೆ ಹೊಳಪು ಅಥವಾ ತೇಜಸ್ಸು ಎಂದರ್ಥ. ಈಗ ನಮ್ಮ ವಿದ್ಯಾರ್ಥಿನಿಯರ ಪರಿಚಯ. ನಮಸ್ಕಾರ, ನನ್ನ ಹೆಸರು ಸುನೀತಾ. ನಮಸ್ಕಾರ, ನನ್ನ ಹೆಸರು ರಿಹಾನ ಬಾನು. ನಮಸ್ಕಾರ, ನನ್ನ ಹೆಸರು ಸವಿತಾ. ನಮಸ್ಕಾರ, ನನ್ನ ಹೆಸರು ಉಷಾ. ನಮಸ್ಕಾರ, ನನ್ನ ಹೆಸರು ಭವಾನಿ. ಇವತ್ತು ನಾವು ಮಾಡುತ್ತಿರುವ ಪ್ರಾಣಾಯಾಮದ ಹೆಸರು ಕಪಾಲಭಾತಿ ಪ್ರಾಣಾಯಾಮ. ಮೊದಲು ವಜ್ರಾಸನ, ಪದ್ಮಾಸನ ಅಥವಾ ಸುಖಾಸನದಲ್ಲಿ ನೇರವಾಗಿ ಕುಳಿತುಕೊಳ್ಳಿ. ಮೂಗಿನ ಮೂಲಕ ದೀರ್ಘವಾಗಿ ಉಸಿರನ್ನು ಒಳಗೆಳೆದು ಹೊಟ್ಟೆಯನ್ನು ಹಿಂದಕ್ಕೆ ಮುಂದಕ್ಕೆ ಮಾಡುತ್ತಾ ಗಂಟಲಿನ ಶಬ್ದ ಮಾಡುತ್ತಾ ಮೂಗಿನ ಮೂಲಕ ಉಸಿರನ್ನು ಹೊರಹಾಕಬೇಕು. ಒಂದು ಉಸಿರಿಗೆ 50ರಿಂದ 120ರವರೆಗೆ ಉಸಿರನ್ನು ಹೊರಹಾಕಬೇಕು. ಹೀಗೆ 3 ಹಂತದಲ್ಲಿ ಮಾಡಿ ನಂತರ ಉಸಿರಾಟ ಕ್ರಿಯೆಯನ್ನು ಗಮನಿಸಿ. ಸ್ಟಾಪ್ ಮಾಡಿ. ನಂತರ ಕಪಾಲಭಾತಿ ಪ್ರಾಣಾಯಾಮ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿವೆ ಅಂತ ತಿಳಿಯೋಣ. ಮೊದಲನೇದಾಗಿ ಬಿಪಿ, ಶುಗರ್, ಕೊಲೆಸ್ಟ್ರಾಲ್ ಕಂಟ್ರೋಲ್ ಬರಲು ಈ ಪ್ರಾಣಾಯಾಮ ಸಹಾಯಕಾರಿಯಾಗಿದೆ. ಹಾಗೇನೆ ಪಿಸಿಒಡಿ, ಪಿಸಿಒಎಸ್, ಹೊಟ್ಟೆ ಒಳಗಡೆ ಇರುವ ಎಲ್ಲಾ ಸಮಸ್ಯೆಗಳಿಗೂ ಈ ಪ್ರಾಣಾಯಾಮ ತುಂಬಾ ಸಹಾಯಕಾರಿಯಾಗಿದೆ. ಅಂತೆಯೇ ಮುಖದ ಮೇಲಿನ ಕಾಂತಿಯನ್ನು ಹೆಚ್ಚಿಸಲು ಈ ಪ್ರಾಣಾಯಾಮ ತುಂಬಾ ಉಪಯೋಗಕಾರಿ. ಸುಮಾರು 160 ಕಾಯಿಲೆಗಳಿಗೆ ಈ ಪ್ರಾಣಾಯಾಮ ಮಾಡೋದ್ರಿಂದ ಪರಿಹಾರ ದೊರೆಯುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಪ್ರಾಣಾಯಾಮ ಅಥವಾ ಆಸನದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.